ಬಿಜೆಪಿಯಿಂದ ಭೀಮಹೆಜ್ಜೆ ಜನಜಾಗೃತಿ. ಕರ್ನಾಟಕದ ನಿಪ್ಪಾಣಿಗೆ ಬಾಬಾ ಸಾಹೇಬ ಡಾಕ್ಟರ್ ಅಂಬೇಡ್ಕರ್ ಅವರು ಬಂದು 100 ವರ್ಷವಾಗಲಿದೆ. ಆ 100 ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಭೀಮಹೆಜ್ಜೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗದ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಭೀಮಹೆಜ್ಜೆ ರ್ಯಾಲಿಯು ಬಿಐಸಿ ಎಕ್ಸಿಬಿಷನ್ ಸೆಂಟರ್ನ ಮೈದಾನದಿಂದ ಹೊರಡಲಿದೆ. ಈ ರ್ಯಾಲಿಯಲ್ಲಿ ಸುಮಾರು 1,500 ದ್ವಿಚಕ್ರ ವಾಹನಗಳು ಭಾಗವಹಿಸಲಿದ್ದು 2 ರಥಗಳಿಗೆ ಚಾಲನೆ ದೊರೆಯಲಿದೆ. ಈ ಕುರಿತು ಮಾಹಿತಿ ನೀಡಿರುವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ಬಿಜೆಪಿ ಎಸ್ಸಿ ಮೋರ್ಚಾ, ಎಸ್ಟಿರಾ ಮೋರ್ಚಾ ಮತ್ತು ಎಲ್ಲ ಕಾರ್ಯಕರ್ತರು ಇಂದು ಭೀಮಹೆಜ್ಜೆ ರ್ಯಾಲಿ ಪ್ರಾರಂಭವಾಗಲಿದ್ದು, ಇದೇ 15ರಂದು ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಾವು ಕೊಡುವ ಗೌರವ ಎಂದು ವಿವರಿಸಿದರು. ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕರು, ಸಂಸದರು ಭಾಗವಹಿಸಲಿದ್ದಾರೆ ಎಂದರು. ಏಪ್ರಿಲ್ 11ರಿಂದ ಬೆಳಿಗ್ಗೆ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಬಾಬಾ ಸಾಹೇಬರಿಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಶುರುವಾಗುತ್ತೆ. ಮೊದಲನೇ ದಿನ ಬೆಂಗಳೂರಿಂದ ಚಿತ್ರದುರ್ಗದವರೆಗೆ ನಮ್ದು ಭೀಮಯಾತ್ರೆ ಹೋಗುತ್ತೆ. ಅಲ್ಲಿ ಹಾಲ್ಟ್ ಮಾಡ್ತೀವಿ ಚಿತ್ರದುರ್ಗದಲ್ಲಿ. 2ನೇ ದಿನ ಹುಬ್ಳಿ ಧಾರವಾಡದಲ್ಲಿ ಹಾಲ್ಟ್ ಮಾಡ್ತೀವಿ. 3ನೇ ದಿನಕ್ಕೆ ಅಂದ್ರೆ 13ನೇ ತಾರೀಕಿಗೆ ನಾವು ಬೆಳಗಾವಿಗೆ ತಲುಪ್ತೀವಿ. 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಒಂದು ದಿನ ನಾವೆಲ್ಲರೂ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಡೆ ಭಾಗವಹಿಸ್ತೀವಿ. 15ನೇ ತಾರೀಕು ನಿಪ್ಪಾಣಿ ತಲುಪ್ತೀವಿ. ನಿಪ್ಪಾಣಿನಲ್ಲಿ ಸಾಯಂಕಾಲ 4 ಗಂಟೆಗೆ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ.